2024 ಜುಲೈ CTET ಕ್ವಶನ್ ಪೇಪರ್ನ ನೆಕ್ಸ್ಟ್ ಕ್ವಶನ್ಸು ಈಗ ಕನ್ಸಿಡರ್ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ಈಸ್ ಅರುಣ್ ಈಸ್ 3 years ಓಲ್ಡರ್ ದ್ಯಾನ್ ವರುಣ್. ಸೊ ಯಾರಿಲ್ಲಿ ಓಲ್ಡರ್ ಅಂತಂದರೆ ಅರುಣ್ ಈಸ್ ಓಲ್ಡರ್ ದ್ಯಾನ್ ವರುಣ್. 8 years ago 5/6 of Arun's age exceeded 3/5 of Varun's age by 6 years. If the present age of Varun is 6 years, then the value of x can be determined by solving the equation. ಸೊ ಇಲ್ಲಿ ಏನು ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ನ ರೆಡಿ ಮಾಡಬೇಕಾಗಿದೆ ನಾವು ಈ ಒಂದು ಗಿವನ್ ಡಾಟಾ ಯೂಸ್ ಮಾಡಿಕೊಂಡು. ಏನು ಕೊಟ್ಟಿದ್ದಾರೆ ಡಾಟಾ ಅದನ್ನು ಯೂಸ್ ಮಾಡ್ಕೊಂಡು ನಾವು ಇದು ಮಾಡೋಣ, ಈಕ್ವೇಷನ್ನ ರೆಡಿ ಮಾಡ್ಕೊಳ್ಳೋಣ. ಆ ಈಕ್ವೇಷನ್ನಲ್ಲಿ ಈ 4ರಲ್ಲಿ ಯಾವುದೋ ಒಂದು ಈಕ್ವೇಷನ್ ಆಗಿರುತ್ತೆ. ಅದು ಫಸ್ಟ್ ಏನು ಮಾಡಿ ಅಂತಂದರೆ ವರುಣ್ನ ಏಜ್ ಕೊಟ್ಟಿದ್ದಾರೆ, ವರುಣ್. ಸೊ ಏಜ್ ಆಫ್ ವರುಣ್ ಈಸ್ ಎಕ್ಸ್ ಇಯರ್ಸ್. ಹಾಗಾದರೆ ವರುಣ್ ಎಕ್ಸ್ ಇಯರ್ಸ್ ಆದರೆ ಅರುಣ್ ಎಷ್ಟಿರುತ್ತೆ ಅಂತಂದರೆ ಎಕ್ಸ್ ಪ್ಲಸ್ 3 ಇರುತ್ತೆ. ಯಾಕಂದರೆ ಅರುಣ್ ಈಸ್ 3 years ಓಲ್ಡರ್, ಅಂದರೆ ಅರುಣ್ ದೊಡ್ಡವನು. ಎಷ್ಟು ವರ್ಷ ದೊಡ್ಡವನು ಅಂತಂದರೆ 3 ವರ್ಷ ದೊಡ್ಡವನು. ಸೊ ವರುಣ್ನ ಏಜು ಎಕ್ಸ್ ಇಯರ್ಸ್ ಆದರೆ ಅರುಣ್ನ ಏಜ್ ಎಷ್ಟಾಗಿರುತ್ತೆ ಅಂದರೆ ಎಕ್ಸ್ ಪ್ಲಸ್ 3 ಆಗಿರ್ತದೆ. 8 years ago 8 ವರ್ಷದ ಹಿಂದೆ ಅಂತ ಹೇಳ್ತಾರೆ. 8 ವರ್ಷದ ಹಿಂದೆ ಇಬ್ಬರ ವಯಸ್ಸು ಕೂಡ 8 ವರ್ಷ ಕಡಿಮೆ ಇರುತ್ತೆ. ಹಾಗಾದರೆ ವರುಣ್ನ ಏಜ್ ಎಷ್ಟಿರುತ್ತೆ ಆವಾಗ ಅಂತಂದರೆ ಎಕ್ಸ್ ಮೈನಸ್ 8 ಆಗಿರುತ್ತೆ. 8 ವರ್ಷದ ಹಿಂದೆ ಅಂತ ಸಲುವಾಗಿ ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಹಾಗಾದರೆ ಈಗ ಅರುಣನ ವಯಸ್ಸು ಎಕ್ಸ್ ಪ್ಲಸ್ 3 ಆದರೆ 8 ವರ್ಷದ ಹಿಂದೆ ಏನಾಗಿರುತ್ತೆ ಅಂದರೆ ಎಕ್ಸ್ ಪ್ಲಸ್ 3 ಮೈನಸ್ 8. ಸೊ ಈಗ ಎಷ್ಟಿತ್ತು ಅದಕ್ಕೆ 8ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಹಾಗಾದರೆ ಈಗ ಪ್ರೆಸೆಂಟ್ ಏಜ್ 8 years ಬ್ಯಾಕು ವರುಣ್ನ ಏಜ್ ಎಷ್ಟಿದೆ ಎಕ್ಸ್ ಮೈನಸ್ 8. ಹಾಗಾದರೆ ಅರುಣ್ನ ಏಜ್ ಎಷ್ಟಿರುತ್ತೆ ಅಂತಂದರೆ ಎಕ್ಸ್ ಮೈನಸ್ 5. 8 years ಬ್ಯಾಕ್ ಇದು ಎಕ್ಸ್ ಮೈನಸ್ 5 ಇಷ್ಟಿದೆ. ಈ ಕಂಡೀಷನ್ನು ಇವೆರಡು ಏನಿದೆ ಇವೆರಡು ಏಜ್ಗಳ ನಡುವಿನ ರಿಲೇಷನ್ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅಂದರೆ 8 years ago 5/6 ಆಫ್ ಅರುಣ್ಸ್ ಏಜ್. ನೋಡಿ 5/6 ಆಫ್ ಅರುಣ್ಸ್ ಏಜ್. ಅರುಣ್ಸ್ ಏಜ್ ಯಾವುದು ಎಕ್ಸ್ ಮೈನಸ್ 5. 5/6 ಆಫ್ ಅರುಣ್ಸ್ ಏಜ್ ಎಕ್ಸೀಡೆಡ್ ಯಾರ ವಯಸ್ಸನ್ನು ಎಕ್ಸೀಡ್ ಮಾಡಿದ್ರು ಅಂತಂದರೆ 3/5 ಆಫ್ ವರುಣ್ಸ್ ಏಜ್. 3/5 ಆಫ್ ವರುಣ್ಸ್ ಏಜ್ ಎಷ್ಟಿದೆ ಎಕ್ಸ್ ಮೈನಸ್ 8. ಎಷ್ಟು ವರ್ಷ ಎಕ್ಸೀಡ್ ಮಾಡಿದ್ರು ಅಂತಂದರೆ 6 years ಎಕ್ಸೀಡ್. ಯಾರು ಅಂತಂದರೆ ಅರುಣ್. ಯಾಕಂದರೆ ಅರುಣ್ ದೊಡ್ಡವನು ಅಂತಂದರೆ ವರುಣ್ನ ಏಜಿಗೆ 6 years ಆ್ಯಡ್ ಮಾಡ್ಬೇಕು ನಾವು. ಸೊ ವರುಣ್ನ ಏಜಿಗೆ 6 years ಆ್ಯಡ್ ಮಾಡಿದ್ರೆ ಅರುಣ್ನ ಏಜ್ ಬರುತ್ತೆ. ದೇರ್ಫೋರ್ ನಮಗೆ ಬರುವಂತಹ ಈಕ್ವೇಷನ್ ಇದು 5/6 ಆಫ್ ಎಕ್ಸ್ ಮೈನಸ್ 5 ಈಕ್ವಲ್ ಟು 3/5 ಇಂಟು ಎಕ್ಸ್ ಮೈನಸ್ 8 ಪ್ಲಸ್ 6. ಬಟ್ ಇಲ್ಲಿ 6 ಮಾತ್ರ ರೈಟ್ ಸೈಡ್ ಇದೆ, ಎಲ್ಲ ಟರ್ಮ್ಗಳು ಲೆಫ್ಟ್ ಸೈಡ್ ಇರೋದ್ರಿಂದ ಈ 3/5 ಇಂಟು ಎಕ್ಸ್ ಮೈನಸ್ 8ಅನ್ನು ಲೆಫ್ಟ್ ಸೈಡ್ ತಗೊಳ್ತೀನಿ. ಸೊ ದಟ್ ವಿ ವಿಲ್ ಗೆಟ್ 5/6 ಇಂಟು ಎಕ್ಸ್ ಮೈನಸ್ 5 ಮೈನಸ್ 3/5 ಆಫ್ ಎಕ್ಸ್ ಮೈನಸ್ 8 and it is equal to 6. Therefore, so compare ಮಾಡಿ option 1 correct. Next one, the height and base radius of a right circular cylinder are 9 cm and 6 cm respectively. If the base radius becomes half and height increases by 3 cm, then which of the following describes the new volume of the cylinder? ಓಕೆ, ಈಗ ನೋಡಿ ಫಸ್ಟು ಒಂದು ರೆಫರೆನ್ಸ್ ಫಿಗರ್ನ ಡ್ರಾ ಮಾಡ್ಕೊಳ್ಳೋಣ. ನಮಗೆ ಒಂದು ಸಿಲಿಂಡರ್ ಬೇಕಾಗಿದೆ. ಇಲ್ಲಿ ಲೆಟ್ ದಿಸ್ ಬಿ ದ ಟಾಪ್. ಇದು ಬೇಸ್ ಆಗಿರಲಿ. ಲೆಟ್ ದಿಸ್ ಬಿ ದ ಹೈಟ್ ಆಫ್ ದ ಸಿಲಿಂಡರ್. ಸೊ ಈ ರೀತಿ ಹೈಟ್ ಇದೆ ಮತ್ತು ರೇಡಿಯಸ್ ಬೇಕಲ್ಲ. ಲೆಟ್ ದಿಸ್ ಬಿ ದ ಬೇಸ್ ರೇಡಿಯಸ್ ಆಫ್ ದ ಸಿಲಿಂಡರ್. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಹೈಟ್ ಆಫ್ ದ ಸಿಲಿಂಡರ್ ಈಸ್ 9 cm. ಸೊ ಮೊದಲಿಗೆ ಎಷ್ಟಿದೆ ಅಂತಂದರೆ 9 cm ಇದೆ.
ಆ್ಯಂಡ್ ಬೇಸ್ ರೇಡಿಯಸ್ ಆಫ್ ದ ಸಿಲಿಂಡರ್ ಈಸ್ 6 ಸೆಂಟಿಮೀಟರ್ಸ್. ಮೊದಲಿಗೆ ಎಷ್ಟಿದೆ ಅಂತಂದರೆ 6 ಸೆಂಟಿಮೀಟರ್ಸ್. ಇಲ್ಲಿ ಬರೋಣ, ಇಲ್ಲಿ ಬರೋಣ 6 ಸೆಂಟಿಮೀಟರ್ಸ್. ಇಲ್ಲಿಂದ ಬೇಸ್ ರೇಡಿಯಸ್ ಈಸ್ 6 ಸೆಂಟಿಮೀಟರ್ಸ್. ಇಫ್ ದ ಬೇಸ್ ರೇಡಿಯಸ್ ಬಿಕಮ್ಸ್ ಹಾಫ್, ರೇಡಿಯಸ್ ಎಷ್ಟಾಗ್ತದೆ ಅಂತಂದರೆ ಹಾಫ್ ಆಗ್ತದೆ, ಅಂದರೆ 3 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಹೈಟ್ ಇನ್ಕ್ರೀಸಸ್ ಬೈ 3 ಸೆಂಟಿಮೀಟರ್ಸ್. ಮೊದಲು 9 ಇತ್ತು, ಅದು 3 ಸೆಂಟಿಮೀಟರ್ ಜಾಸ್ತಿ ಆಯಿತು. ಸೊ 9 + 3 ಎಷ್ಟಾಯಿತು ಅಲ್ಲಿಗೆ 12 ಸೆಂಟಿಮೀಟರ್. ಇದು ಹೊಸ ಸಿಲಿಂಡರ್. ಇದು ಯಾವುದು 3 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಹೈಟ್ ಇರೋದು, ಇದು ನ್ಯೂ ಸಿಲಿಂಡರ್. ಈಗೇನು ಫೈಂಡ್ ಮಾಡ್ಬೇಕು ನಾವು ಅಂತಂದರೆ, ಈಗೇನು ಹೊಸ ಸಿಲಿಂಡರ್ ಫಾರ್ಮ್ ಆಗಿದೆ ಇದರ ವಾಲ್ಯೂಮ್ಗೂ ಮತ್ತು ಮೊದಲೇನಿತ್ತು 6 ಸೆಂಟಿಮೀಟರ್ ಬೇಸ್ ರೇಡಿಯಸ್ಸು ಮತ್ತು 9 ಸೆಂಟಿಮೀಟರ್ ಹೈಟು, ಅದರ ವಾಲ್ಯೂಮ್ಗೂ ಇರುವಂತಹ ರಿಲೇಷನನ್ನು ನಾವೀಗ ಫೈಂಡ್ ಮಾಡಬೇಕಾಗಿದೆ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಗಿವನ್ ಬೈ ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಆರ್ ಸ್ಕ್ವೇರ್ ಹೆಚ್. ಆರ್ ಅಂತಂದರೆ ರೇಡಿಯಸ್, ಬೇಸ್ ರೇಡಿಯಸ್ ಆಫ್ ದ ಸಿಲಿಂಡರ್. ಹೆಚ್ ಮೀನ್ಸ್ ಹೈಟ್ ಆಫ್ ದ ಸಿಲಿಂಡರ್. ಪೈ ಆರ್ ಸ್ಕ್ವೇರ್ ಹೆಚ್. ನನಗೆ ನ್ಯೂ ಸಿಲಿಂಡರ್ ಟು ಒರಿಜಿನಲ್ ಸಿಲಿಂಡರ್ ಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ, ಫಸ್ಟು ನ್ಯೂ ಸಿಲಿಂಡರ್ ತಗೊಳ್ತೀನಿ ಡಿವೈಡೆಡ್ ಬೈ ಒರಿಜಿನಲ್ ಸಿಲಿಂಡರ್. ಸೊ ಕಂಪೇರ್ ಮಾಡುವಾಗ ಯೂಶಲಿ ಡಿವೈಡೆಡ್ ಬೈ ತಗೊಳ್ತೀವಿ, ಅಥವಾ ಹಾಗೇನೆ ತಗೊಂಡು ಕಂಪೇರ್ ಕೂಡ ಮಾಡ್ಬೋದು, ಅದು ನಡೆಯುತ್ತೆ. ಓಕೆ, ಈಗ ಸಪ್ರೇಟ್ ಆಗಿ ತಗೊಂಡು ನೋಡೋಣ. ಇದು ನ್ಯೂ ಸಿಲಿಂಡರು, ಇದು ಒರಿಜಿನಲ್ ಸಿಲಿಂಡರ್. ನ್ಯೂ ಸಿಲಿಂಡರ್ನ ವಾಲ್ಯೂಮ್ ಏನು ಬರುತ್ತೆ ಅಂತಂದರೆ ಪೈ ಆರ್ ಸ್ಕ್ವೇರ್ ಅಂತಂದರೆ 3 × 3 ಪೈ ಆರ್ ಸ್ಕ್ವೇರ್. ಹೆಚ್ ಮೀನ್ಸ್ 12. ನೋಡಿ, ಹೊಸ ಸಿಲಿಂಡರ್ನ ರೇಡಿಯಸ್ಸು ಮತ್ತು ಹೊಸ ಸಿಲಿಂಡರ್ನ ಹೈಟನ್ನು ಹಾಕಿದ್ದೀನಿ ಇಲ್ಲಿ. ಒರಿಜಿನಲ್ ಸಿಲಿಂಡರ್ನ ವಾಲ್ಯೂಮ್ ಎಷ್ಟು ಬರುತ್ತೆ ಅಂದರೆ, ವಾಲ್ಯೂಮ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂದರೆ 6 × 6. ಹೆಚ್ ಎಷ್ಟಿದೆ? 9 ಇದೆ. ಈಗ ವಾಲ್ಯೂಮ್ ಫೈಂಡ್ ಮಾಡೋಣ. ಅವೆರಡರ ನಡುವಿನ ರಿಲೇಷನ್ ಸಿಕ್ಬಿಡ್ತದೆ ನಮಗೆ. 3 × 3 = 9, 12 × 9 = 108, 108 ಪೈ ಬಂತು. ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ ಆರ್ 36, 36 9 9 6 54, 9 3 27, 5 32, 324 ಪೈ. 324 ಪೈ. ನೋಡಿ, ಒರಿಜಿನಲ್ ಸಿಲಿಂಡರ್ನ ವಾಲ್ಯೂಮ್ ಜಾಸ್ತಿ ಇದೆ, ಹೊಸ ಸಿಲಿಂಡರ್ ವಾಲ್ಯೂಮ್ ಕಡಿಮೆ ಇದೆ. ಹಾಗಾಗಿ ನ್ಯೂ ಸಿಲಿಂಡರ್ ವಾಲ್ಯೂಮ್ ಈಸ್ ಲೆಸ್ ದ್ಯಾನ್ ದ ಒರಿಜಿನಲ್. ಇಲ್ಲಿ ನೋಡಿ, ದ ನ್ಯೂ ವಾಲ್ಯೂಮ್ ವಿಲ್ ಬಿ ಟ್ವೈಸ್ ದ ಒರಿಜಿನಲ್. ಒರಿಜಿನಲ್ ಅಂತೂ ಜಾಸ್ತಿ ಇದೆ ಅಂತ ಹೇಳ್ತಾನೆ, ಇದು ರಾಂಗ್. ನ್ಯೂ ವಾಲ್ಯೂಮ್ ವಿಲ್ ಬಿ ಹಾಫ್ ದ ಒರಿಜಿನಲ್. ಮೇ ಬಿ ಇರಬಹುದು, ನೋಡೋಣ. ನ್ಯೂ ವಾಲ್ಯೂಮ್ ವಿಲ್ ಬಿ ಥ್ರೈಸ್ ದ ಒರಿಜಿನಲ್. 3 ಟಪ್ಪಟ್ಟು ಅಂತ ಹೇಳ್ತಾನೆ. ನೋ, ನ್ಯೂ ವಾಲ್ಯೂಮೇ ಕಡಿಮೆ ಇರೋದು. ಸೊ ಎಷ್ಟು ಕಡಿಮೆ ಇದೆ ಅಂತ ನೋಡಬೇಕು. ಹಾಫ್ ಇದೆಯಾ ಅಥವಾ 1/3 ಇದೆಯಾ ಗೊತ್ತಿಲ್ಲ. ಹಾಫ್ ಇದೆ ಅಂತ ಹೇಳ್ಬೇಕಂದ್ರೆ ಇದನ್ನ ಡಿವೈಡ್ ಬೈ 2 ಮಾಡಿದ್ರೆ ಬರುತ್ತೆ. ಥ್ರೈಸ್ ಇದೆ ಅಂತಂದ್ರೆ ಡಿವೈಡ್ ಬೈ 3 ಮಾಡಿದ್ರೆ ಬರುತ್ತೆ. ಅಥವಾ ಇದಕ್ಕೆ 2 ಮಲ್ಟಿಪ್ಲೈ ಮಾಡಬೇಕು ಅಥವಾ 3 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈಗ ನ್ಯೂ ವಾಲ್ಯೂಮ್ ವಿಲ್ ಬಿ ಹಾಫ್. ಹಾಫ್ ಅಂತಂದ್ರೆ 324ನ ಹಾಫ್ ಇದೆ ಅಂತ ಹೇಳ್ಕೋಬೇಕು. ಸೊ 324ನ ಹಾಫ್ ಅಂದರೆ 108 ಪೈ ಬರಬೇಕು. ಬರುತ್ತೆ ನೋಡಿ. 2 1s 2 1s 2, 1 ಉಳಿತು. 2 6 12, 2 2s 4. ನೋ, ಹಾಫ್ ಅಲ್ಲ. ಸೊ ನ್ಯೂ ವಾಲ್ಯೂಮ್ ಈಸ್ 1/3 ದ ಒರಿಜಿನಲ್ ವಾಲ್ಯೂಮ್. 1/3 ಒರಿಜಿನಲ್ ವಾಲ್ಯೂಮ್ ಹೌದಾ? 1/3 ಆಫ್ 324 ಪೈ. 3 1s 3 1s 3, 3 0s 0, 24 ಆಯಿತು. 3 8s 24 ಪೈ. ಎಸ್, ದೇರ್ಫೋರ್ ಆಪ್ಷನ್ 4 ಕರೆಕ್ಟ್. ನೀವಿಲ್ಲಿ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿದ್ರು ಕೂಡ ಬರುತ್ತೆ. ಹೆಂಗೆ ಡೈರೆಕ್ಟ್ ಆಗಿ ಡಿವೈಡ್ ಮಾಡೋದು ಅಂತ ಅದನ್ನು ಒಂದ್ಸರಿ ತೋರಿಸ್ಬಿಡ್ತೀನಿ ನಿಮಗೆ. ಈ ರೀತಿ ಕಂಪೇರ್ ಮಾಡಕ್ಕೆ ಹೇಳಿದಾಗ ನೀವು ರೇಷಿಯೋ ಮಾಡಿಬಿಡಿ. ನ್ಯೂ ಸಿಲಿಂಡರ್ ಫಸ್ಟ್ ಬರಬೇಕು ನನಗೆ ಅಂತಂದ್ರೆ, ನ್ಯೂ ಸಿಲಿಂಡರ್ನ ವಾಲ್ಯೂಮು ಡಿವೈಡೆಡ್ ಬೈ ಒರಿಜಿನಲ್ ಸಿಲಿಂಡರ್ನ ವಾಲ್ಯೂಮು. ಡಿವೈಡ್ ಮಾಡಿ. ಪೈ ಪೈ ಕ್ಯಾನ್ಸಲ್ ಆಯಿತು. 3 1s 3 2s, 3 1s 3 2s, 2 2s 4, 4 3s 12, 3 1s 3 3s 9. ಸೊ ಎಷ್ಟು ಬಂತು ಅಲ್ಲಿಗೆ? 1/3. ದೇರ್ಫೋರ್ ದ ನ್ಯೂ ವಾಲ್ಯೂಮ್ ವಿಲ್ ಬಿ 1/3 ದ ಒರಿಜಿನಲ್ ವಾಲ್ಯೂಮ್. ಸೊ ಈ ರೀತಿ ಕೂಡ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಇನ್ ಎ ಪೈ ಚಾರ್ಟ್ the marks obtained by a student in mathematics, science, social science, Hindi and English are respectively represented by sectors of central angles 90 degree,
80 degree, 65 degree, 75 degree and 50 degree. If the total marks obtained by the students were 540, then what is the difference of the marks obtained by him or her in mathematics and English? So first of all, let us consider a reference figure so that we can analyze the problem properly. ಇದು ಪೈ ಚಾರ್ಟ್. ಫಸ್ಟಿಗೆ 90 ಡಿಗ್ರಿ ಇದೆ. ಅದು ಯಾವ ಸಬ್ಜೆಕ್ಟ್ ಅಂತ ಆಮೇಲೆ ಅದನ್ನು ಬರೆಯೋಣ. 90 ಡಿಗ್ರಿ ಅಂತಂದರೆ ಎಕ್ಸಾಕ್ಟ್ಲಿ ಈ ರೀತಿ ಬರುತ್ತೆ. ಸೊ 90 ಡಿಗ್ರಿ. ನೆಕ್ಸ್ಟ್ 80 ಡಿಗ್ರಿ ಇದೆ. 80 ಡಿಗ್ರಿ ಒಂಚೂರು ಕಡಿಮೆ ಇರುತ್ತೆ 90ಗಿಂತಲೂ. ಸೊ ಇಮ್ಯಾಜಿನ್ ಇಟ್ ಈಸ್ 80 ಡಿಗ್ರಿ. 65 ಡಿಗ್ರಿ, ಇದು 65 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ, ಸುಮ್ಮನೆ ರೆಫರೆನ್ಸಿಂಗ್ ಮಾತ್ರ. ನೆಕ್ಸ್ಟ್ 75 ಡಿಗ್ರಿ, ಇನ್ನೊಂದು 50 ಡಿಗ್ರಿ ಇದೆ. ಸೊ ಫಸ್ಟ್ ಇದು ಯಾವುದಿದು? ಇದು 90 ಡಿಗ್ರಿ. ನೆಕ್ಸ್ಟ್ 80 ಡಿಗ್ರಿ. ನೆಕ್ಸ್ಟ್ ಒನ್ 65 ಡಿಗ್ರಿ. ನೆಕ್ಸ್ಟ್ ಒನ್ 75 ಡಿಗ್ರಿ. ಲಾಸ್ಟ್ ಒನ್ ಈಸ್ 50 ಡಿಗ್ರಿ. ಯಾವ್ಯಾವುದು ಅಂದರೆ 90 ಡಿಗ್ರಿ ಇರೋದು ಮ್ಯಾಥಮೆಟಿಕ್ಸ್. ನೋಡಿ, ರೆಸ್ಪೆಕ್ಟಿವ್ಲಿ ಅಂತ ಹೇಳಿದಾಗ ಮ್ಯಾಥಮೆಟಿಕ್ಸು 90 ಡಿಗ್ರಿ ಇರುತ್ತೆ, ಸೈನ್ಸ್ 80 ಡಿಗ್ರಿ, ಸೋಷಿಯಲ್ ಸೈನ್ಸ್ 65 ಡಿಗ್ರಿ, ಹಿಂದಿ 75 ಡಿಗ್ರಿ ಆ್ಯಂಡ್ ಇಂಗ್ಲೀಷ್ 50 ಡಿಗ್ರಿ ಈ ರೀತಿ ಇರುತ್ತೆ. ಸೊ 90 ಡಿಗ್ರಿ ಇರೋದು ಯಾವುದು ಅಂತಂದರೆ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಒನ್ 80 ಡಿಗ್ರಿ ಇರೋದು ಸೈನ್ಸ್, 65 ಡಿಗ್ರಿ ಇರೋದು ಸೋಷಿಯಲ್ ಸೈನ್ಸ್ ಆ್ಯಂಡ್ 75 ಡಿಗ್ರಿ ಇರೋದು ಹಿಂದಿ ಆ್ಯಂಡ್ 50 ಡಿಗ್ರಿ ಇರೋದು ಇಂಗ್ಲೀಷ್. ಈಗ ನಮಗೆ ಬೇಕಾಗಿರೋದು ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್, ಇಷ್ಟು ಬೇಕಾಗಿರೋದು. ಟೋಟಲ್ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂತಂದರೆ 360 ಡಿಗ್ರಿ ಇರುತ್ತೆ. ಅದರಲ್ಲಿ ಈ ರೀತಿ ಆ್ಯಂಗಲ್ಗಳು ಡಿವೈಡ್ ಆಗಿದೆ. ಸೊ ಅದೇನೇ ನಮಗೆ ಕ್ಲೂ ಇಲ್ಲಿ. ಇವನು ಟೋಟಲ್ ಸ್ಕೋರ್ ಮಾಡಿರೋಂಥದ್ದು 540. ಟೋಟಲ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ವರ್ 540. ಸೊ ನಾವೇನು ಮಾಡಬೇಕೀಗ? ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತದೆ ಇಲ್ಲಿ ಅಂತಂದರೆ 540. ಇಲ್ಲಿ ಆ್ಯಂಗಲ್ ಎಷ್ಟಾಗುತ್ತೆ ಅಂದರೆ 360. ಸೊ ಟೋಟಲ್ ಒಂದು ಕಡೆ, ಇಲ್ಲಿ ಅವನು ಆಪ್ಟೈನ್ ಮಾಡಿರೋದು ಒಂದು ಕಡೆ ಬರ್ಕೊಳ್ಳೋಣ. ಟೋಟಲ್ 360 ಡಿಗ್ರಿ ಇದ್ದರೆ ಅವನು ಆಪ್ಟೈನ್ ಮಾಡ್ಕೊಂಡಿರೋದು 90 ಡಿಗ್ರಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ ಅಂತಂದರೆ ಮ್ಯಾಥಮೆಟಿಕ್ಸ್. 540 ಟೋಟಲ್ ಮಾರ್ಕ್ಸ್ ಆದರೆ ಅವನು ಎಷ್ಟು ಆಪ್ಟೈನ್ ಮಾಡಿರ್ತಾನೆ? ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 540 ಇಂಟು 90 ಡಿವೈಡೆಡ್ ಬೈ 360. ನೋಡಿ, 360 ಡಿಗ್ರಿಗೆ 90 ಡಿಗ್ರಿ ಮ್ಯಾಥಮೆಟಿಕ್ಸ್. 540 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾನೆ? ಸೊ ಈ ರೀತಿ ಮಾಡ್ತೀವಿ ನಾವು. ಇದು ಆ್ಯಕ್ಚುಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬರ್ತದೆ. 9 1s 9 4s 36, 4 1s 4 1s 4 3s 12, 4 5s 20. ಸೊ 135 ಮಾರ್ಕ್ಸು ಯಾವುದ್ರಲ್ಲಿ ತೊಗೊಂಡಿರ್ತಾನೆ ಅವನು ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ತೊಗೊಂಡಿರ್ತಾನೆ. ಇದೇ ರೀತಿ ಇಂಗ್ಲೀಷಿಗೆ ಬರೋಣ. ಈಗ ಇಂಗ್ಲೀಷಲ್ಲಿ ಟೋಟಲ್ಲು ಮತ್ತು ಆಪ್ಟೈನ್ಡ್. ಟೋಟಲ್ ಏನಾದರೂ 360 ಡಿಗ್ರಿ ಇದ್ದರೆ ಇಂಗ್ಲೀಷ್ ಎಷ್ಟು ಡಿಗ್ರಿ ತೊಗೊಂಡಿದ್ದಾರೆ? 50 ಡಿಗ್ರಿ. ಹಾಗಾದರೆ ಟೋಟಲ್ 540 ಆದರೆ ಎಷ್ಟು ಮಾರ್ಕ್ಸ್ ತೊಗೊಳ್ತಾನೆ? ಸೊ ಇಟ್ ಈಸ್ ಈಕ್ವಲ್ ಟು 540 ಇಂಟು 50 ಡಿವೈಡೆಡ್ ಬೈ 360. 0 0 ಕ್ಯಾನ್ಸಲ್ ಆಗಲಿ. 9 ಹೋಗ್ತದೆ ನೋಡ್ರಿ. 9 4s 36, 9 6s 54, 0, 4 1s 450, 15 5s 75. ನನಗೆ ಬೇಕಾಗಿರೋದು ಇಲ್ಲಿ ಡಿಫರೆನ್ಸ್ ಬೇಕು. ಸೊ ಡಿಫರೆನ್ಸ್ ಅಂದರೆ ಸಬ್ಟ್ರಾಕ್ಟ್ ಮಾಡಿ. 135 ಮೈನಸ್ 75, 0, 30ನಲ್ಲಿ 7 ಹೋದರೆ 6. ದೇರ್ಫೋರ್ ಡಿಫರೆನ್ಸ್ ಈಸ್ 60. ಫಸ್ಟ್ ಒನ್ ಕರೆಕ್ಟ್.